ಹಲೋ ಎಲ್ರಿಗೂ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ರೆಸಿಪಿ. ಅಲ್ಲಿಂದ ಹೇಳು. ನಾನು ಅಲ್ಲಿಂದನೇ ಹೇಳಿದ್ದೆ ಬಪ್ಪ, ಅಲ್ಲಿಂದ ಹೇಳು ಅಂದ್ರೆ ಅಲ್ಲಿಂದ ಈಗ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೊಳ್ಳಾಸ್ ವೆಜ್ ರೆಸಿಪೀಸ್. ತುಂಬ ಟೈಮ್ ಆದಮೇಲೆ ನಾವು ವಿಡಿಯೋ ಮಾಡ್ತಿದ್ವಿ. ಲಾಸ್ಟ್ ವಿಡಿಯೋ ದೀಪಾವಳಿಯಿಂದ ಮುಂಚೆ ಮಾಡಿದ್ವಿ, ಮತ್ತೆ ದೀಪಾವಳಿ ಟೈಮಲ್ಲಿ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ಇವತ್ತು ವಿಡಿಯೋ ಮಾಡೋಣ ಅಂತ. ಸೊ ದಿಸ್ ಗೋಯಿಂಗ್ ಟು ಬಿ ಅ ಬ್ರೇಕ್ಫಾಸ್ಟ್ ರೆಸಿಪಿ. ನಾವು ಕಡಲೆಕಾಳು ಹಾಕಿ ಮಾಡ್ತಾ ಇದ್ದೀವಿ, ಮತ್ತೆ ಒಂದಿಷ್ಟು ಸೊಪ್ಪುಗಳನ್ನ ಯೂಸ್ ಮಾಡಿ ತಾಲಿಪೀಟ್ ಮಾಡ್ತಿದ್ದೀವಿ. ತಾಲಿಪಟ್ಟು ಅಂತಾನು ಹೇಳ್ತಾರೆ. ತುಂಬ ಟೇಸ್ಟಿ ಆಗಿರುತ್ತೆ ಇದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನೀಗ ರೆಸಿಪಿ ಸ್ಟಾರ್ಟ್ ಮಾಡ್ತೀನಿ. ತಾಳಿಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನಾನಿಲ್ಲಿ ಕಪ್ಪು ಕಡಲೆ ತಗೊಂಡಿದ್ದೀನಿ. ಕಪ್ಪು ಕಡಲೆನ ಒಂದು 10 ಗಂಟೆಗಳ ಕಾಲ ನೆನೆಸಿದ್ದು ಮತ್ತು ನೀರೆಲ್ಲ ಬಸ್ದು ಒಂದು ಪಾತ್ರೆಯಲ್ಲಿ ಹಾಗೆ ಮುಚ್ಚಿಟ್ಟಿದ್ದೆ. ನಾನು ಬಟ್ಟೆಲೆ ಅಂತ ಏನು ಕಟ್ಟಲಿಲ್ಲ, ಇದನ್ನ ಪಾತ್ರೆಯಲ್ಲಿ ಹಾಗೆ ಮುಚ್ಚಿಟ್ಟಿದ್ದೆ ನೋಡಿ. ಈ ಥರ ಮೊಳಕೆ ಬಂದಿದೆ, ಚೆನ್ನಾಗಿ ಮೊಳಕೆ ಬಂದಿದೆ. ನಾನು ಇದನ್ನ ಈಗ ಒಂದು 4 ವಿಸಿಲ್ ಮಾಡ್ಕೊಂಡಿದ್ದೀನಿ. ಕುಕ್ಕರ್ಗೆ ಹಾಕಿ 4 ವಿಸಿಲ್ ಮಾಡಿದ್ದು ತೆಗೆದಿಟ್ಕೊಂಡಿದ್ದೀನಿ. ಏನೇನು ಪದಾರ್ಥ ತೊಗೊಂಡಿದ್ದೀನಿ ತೋರಿಸ್ತೀನಿ. ಇದು ಕಡಲೆನ ಬೇಯಿಸಿದ್ದೀನಿ, 4 ವಿಸಿಲ್ ಬೇಯಿಸ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಇಷ್ಟು ಬೆಂದಿದೆ ನೋಡಿ, ಈ ಥರ ಬೆಂದಿದೆ. ಆದರೆ ಒಮ್ಮೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಮತ್ತು ತೆಂಗಿನ ತುರಿ ತಗೊಂಡಿದ್ದೀನಿ, ಕಡಲೆ ಹಿಟ್ಟು ತಗೊಂಡಿದ್ದೀನಿ ಒಂದು ಅರ್ಧ ಬೌಲು, ಅಕ್ಕಿ ಹಿಟ್ಟು 1 ಬೌಲು, ಗೋಧಿ ಹಿಟ್ಟು 1 ಬೌಲ್ ತಗೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಕರಿಬೇವು ಸೊಪ್ಪು, ಮತ್ತು ಹಸಿಮೆಣಸು ತಗೊಂಡಿದ್ದೀನಿ 4-5, ಮತ್ತು ಅರಿಶಿನ ತಗೊಂಡಿದ್ದೀನಿ ಸ್ವಲ್ಪ ಕಲರ್ ಬರಲಿಕ್ಕೆ, ಮತ್ತು ಉಪ್ಪು. ಮತ್ತು ನಾನು ಇದನ್ನು ಕೊತ್ತಂಬರಿ, ಜೀರಿಗೆ, ಸೋಂಪು 3 ಲೈಟಾಗಿ ಸ್ವಲ್ಪ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕ್ತಿದ್ದೀನಿ. ಹಾಗೆ ಸ್ವಲ್ಪ ಎಣ್ಣೆ ಕಲಿಸ್ಲಿಕ್ಕೆ ಮತ್ತು ಕಾಯಿಸುವಾಗ ಸ್ವಲ್ಪ ಎಣ್ಣೆ ಬೇಕು, ಹಾಗೆ ಎಣ್ಣೆ ತಗೊಂಡಿದ್ದೀನಿ. ಈಗ ನಾವು ಫಸ್ಟು ಕಡಲೆನ ಸ್ವಲ್ಪ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ. ಇದು ಸರಿ ಬೇಯಿಸಿದರೆ ಹಾಗೆ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಬೋದು, ನಾವು ಮಿಕ್ಸಿಗೂ ಹಾಕ್ಬೋದು. ಸಿಪ್ಪೆ ಸಮೇತ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಇನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇದೀಗ ಮಿಕ್ಸಿ ಹಾಕಿ ನುಣ್ಣಗೆ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ಒಂದು ಬೌಲಿಗೆ ಹಾಕ್ತಾಯಿದ್ದೀನಿ. ನುಣ್ಣಗೆ ಹಾಕಬೇಕಿದು. ನಾನು ಬೇರೆ ನೀರು ಹಾಕಲಿಲ್ಲ, ಬೇಯಿಸುವಾಗ ಇದ್ದ ನೀರನ್ನೇ ಹಾಕಿದ್ದೆ, ಅಷ್ಟೇ ನೀರು, ಬೇರೆ ಏನು ಹಾಕಲಿಲ್ಲ, ನೀರು ಮತ್ತು ಎಕ್ಸ್ಟ್ರಾ ಆ್ಯಡ್ ಮಾಡಲಿಲ್ಲ. ಈಗ ಇನ್ನೊಂದು ಮಿಕ್ಸಿ ಜಾರಿಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದ ಕರಿಬೇವು, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಮತ್ತು ಮೆಣಸು ಹಾಕ್ತಾಯಿದ್ದೀನಿ, ಹಸಿಮೆಣಸನ್ನು ಸ್ವಲ್ಪ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಣ. ತಟ್ಟುವಾಗ ಚೆನ್ನಾಗಾಗುತ್ತೆ. ಇದು ಕಸ ಅಡ್ಡಡ್ಡ ಸಿಕ್ಕೊಳ್ಳುತ್ತೆ ಇಲ್ಲದ್ರೆ. ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ. ನಾವು ಯಾವುದನ್ನು ಹಾಕ್ಕೋಬೋದು ಇದಕ್ಕೆ. ಮೆಂತ್ಯ ಸೊಪ್ಪು ಹಾಕಿನೂ ಮಾಡ್ಬೋದು, ಪಾಲಕ್ ಸೊಪ್ಪು ಹಾಕಿನೂ ಮಾಡ್ಬೋದು. ಪಾಲಕ್ ಸೊಪ್ಪೆಲ್ಲ ಹಾಕಿದರೆ ಪೌಡ್ರ್ ಮಾಡ್ಕೊಳ್ಳೋದು ಬೇಡ, ಸಣ್ಣಕ್ಕೆ ಹೆಚ್ಚಿ ಹಾಕಿ ಮಾಡ್ಬೋದು. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಈರುಳ್ಳಿ ಯೂಸ್ ಮಾಡಲಿಲ್ಲ, ಈರುಳ್ಳಿ ಹಾಕದೆ ಹಾಗೆ ಮಾಡೋಣ ಅಂತ. ಈರುಳ್ಳಿ ಬದಲಿಗೆ ನಾನು ಕಾಯಿ ಹಾಕ್ತಾಯಿದ್ದೀನಿ, ತೆಂಗಿನಕಾಯಿ. ವ್ರತ ಎಲ್ಲ ಮಾಡೋರಿಗೆ ಈರುಳ್ಳಿ ಆಗೋದಿಲ್ಲಲ್ಲ, ಹಾಗೆ ವ್ರತ ಮಾಡೋರಿಗೆ ಈ ಥರ ಮಾಡಿ ತಿನ್ಬೋದು. ತೆಂಗಿನ ತುರಿನೂ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಹಾಕ್ತಾಯಿಲ್ಲ, ಅದನ್ನ ಮತ್ತೆ ಕಲಿಸುವಾಗ ಹಾಕೋದು. ಸ್ವಲ್ಪ ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಇದನ್ನು ನಾನು ನೀರು ಹಾಕದೆ ಹಾಗೆ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ. ನೀರು ಹಾಕಲಿಲ್ಲ, ಪೇಸ್ಟ್ ಮಾಡಲಿಲ್ಲ, ಹೀಗೆ ಸ್ವಲ್ಪ ಹಾಗೆ ಮಿಕ್ಸಿ ಹಾಕಿ ತಿರುಗಿಸಿದ್ದು. ನಾನೀಗ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ಲ, ಈ ಬೇಯಿಸಿದ ಕಡಲೆ ಅದಕ್ಕೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಬೇಕು ಅನ್ನೋರು ಈರುಳ್ಳಿನ ಕಟ್ ಮಾಡ್ಕೊಂಡು ಈಗ ಹಾಕುವಾಗ ಈ ಕೊತ್ತಂಬರಿ ಸೊಪ್ಪು ಜೊತೆಗೆ ಹಾಕಿ, ಕರಿಬೇವು ಸೊಪ್ಪು ಜೊತೆಗೆ ಹಾಕಿ ಪೌಡ್ರ್ ಮಾಡ್ಕೊಬೋದು ಒಟ್ಟಿಗೆ. ಹಾಗೆ ಸ್ವಲ್ಪ ಗ್ರೈಂಡ್ ಮಾಡ್ಬೋದು, ಗ್ರೈಂಡ್ ಮಾಡಿ ಹಾಕಿದರೆ ಚೆನ್ನಾಗಾಗುತ್ತೆ. ನಾನೀಗ ಉಪ್ಪು ಹಾಕ್ತಾಯಿದ್ದೀನಿ. ಈ ಪೇಸ್ಟ್ ಎಲ್ಲ ಮಿಕ್ಸ್ ಮಾಡಿದ್ದಕ್ಕೆ ಈಗ ಉಪ್ಪು ಹಾಕ್ತಾಯಿದ್ದೀನಿ, 1 ಸ್ಪೂನ್ನಷ್ಟು. ಹಾಗೆ ಒಂದು 1/4 ಸ್ಪೂನ್ ಅರಿಶಿನ ಕಲರ್ಗೆ. ಹಾಗೆ ಕೊತ್ತಂಬರಿ, ಜೀರಿಗೆ, ಸೋಂಪನ್ನ ಲೈಟಾಗಿ ಹುರಿದು ಪುಡಿ ಮಾಡ್ಕೊಂಡಿದ್ದಲ್ಲ ಅದನ್ನು ಹಾಕ್ತಾಯಿದ್ದೀನಿ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗೆ ಕಾಯಿ ತುರಿ ಒಂದು ಅರ್ಧ ಬಟ್ಲು ತೊಗೊಂಡಿದ್ದೀನಿ, ಹಾಕ್ತಾಯಿದ್ದೀನಿ ಅದನ್ನು. ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಿಕ್ಸ್ ಆದಮೇಲೆ ಮತ್ತೆ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಕಡಲೆ ಹಿಟ್ಟು ಹಾಕಿ ಮತ್ತೆ ಕಲಿಸೋದು.
ನಾನೀಗ 1 ಕಪ್ನಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಲ್ಲ ಅದನ್ನ ಹಾಕ್ತಾಯಿದ್ದೀನಿ. ನೋಡಿ, ಮತ್ತು ನೀರಾಗಬಾರ್ದು. ಹಿಟ್ಟೆಲ್ಲ ಉಂಡೆಗೆ ಬರಬೇಕು. ಕಮ್ಮಿ ಆದರೆ ಮತ್ತೆ ಮಿಕ್ಸ್ ಮಾಡ್ಕೋಬೋದು. ಮತ್ತು ಗೋಧಿ ಹಿಟ್ಟು 1 ಕಪ್ ತಗೊಂಡಿದ್ದೀನಿ. ಗೋಧಿ ಹಿಟ್ಟು ಬದಲಿಗೆ ರಾಗಿ ಹಿಟ್ಟು ತಗೋಬೋದು, ಚೆನ್ನಾಗಾಗತ್ತೆ. ಹಾಗೆ ನಾನು ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಒಳ್ಳೆ ಟೇಸ್ಟ್ ಕೊಡುತ್ತೆ ತಾಲಿಪಿಟ್ಟಿಗೆ. ಹಾಗೆ ಬೇರೆ ಬೇರೆ ಥರನೂ ಮಾಡೋಕ್ಕಾಗತ್ತೆ. ಈರುಳ್ಳಿ ಹಾಕಿನೇ ಖಾಲಿ ಮಾಡ್ಬೋದು. ಖಾಲಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಹಾಕಿನೂ ಮಾಡ್ಬೋದು. ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕಿನೂ ಮಾಡ್ಬೋದು. ನಾನೀಗ ಕಡಲೆ ಬೇಯಿಸಿದ್ದೀನಿ. ಕಡಲೆ ಬೇಯಿಸೋದೆ ಇಷ್ಟೇ ಹಾಕಿನೂ ಮಾಡೋಕ್ಕಾಗತ್ತೆ, ಹಿಟ್ಟುಗಳನ್ನೇ ಹಾಕಿದ್ದು. ಉಂಡೆ ಬರ್ತಾಯಿದೆ. ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ. ಇದು ನಾನು ಇದಕ್ಕೆ ಕಡಲೆ ಯಾಕೆ ಹಾಕಿದ್ದೀನಿ ಅಂದರೆ, ಕಪ್ಪು ಕಡಲೆ ದಪ್ಪ ಸಿಪ್ಪೆ ಇರುತ್ತಲ್ಲ, ಈ ಮಕ್ಕಳಿಗೆಲ್ಲ ಇಷ್ಟ ಆಗಲ್ಲ. ಹಾಗೆ ಅದು ಬೇಯಿಸಿಕೊಟ್ರೆ ತಿನ್ನಲ್ಲ. ಅದು ಮತ್ತು ತುಂಬ ಪ್ರೋಟೀನ್ ಇದೆ ಅದರಲ್ಲಿ. ಅದು ಹೆಲ್ತಿಗೆ ತುಂಬ ಒಳ್ಳೆಯದು, ಮಕ್ಕಳ ಬೆಳವಣಿಗೆಗೂ ತುಂಬ ಒಳ್ಳೆಯದು. ಮತ್ತು ಈ ಜಿಮ್ ಮಾಡೋರಿಗೆಲ್ಲ ತುಂಬ ಒಳ್ಳೆಯದು. ಅದನ್ನ ಬೇಯಿಸಿ ತಿಂದರೆ, ಹಸಿನೂ ತಿಂತಾರೆ ಮೊಳಕೆ ಬರ್ಸಿದ್ದಾನೆ. ಹಾಗೆ ಬೇಯಿಸಿ ತಿಂದರೆ ಏನಾದ್ರು ಈ ಥರ ಏನಾದ್ರು ಮಾಡಿಕೊಟ್ರೆ ಚೆನ್ನಾಗಾಗತ್ತೆ. ದೊಡ್ಡವರಲ್ಲಿ ತಿಂತಾರೆ, ಮಕ್ಕಳು ತಿನ್ನಲ್ಲ. ಹಾಗೆ ಅವ್ರು ಈ ಥರ ಎಲ್ಲ ನಾವು ಬೇಯಿಸಿದ್ದು ಮಿಕ್ಸ್ ಮಾಡಿ ಎಲ್ಲ ರೊಟ್ಟಿ, ಚಪಾತಿ, ತಾಲಿಪಿಟ್ಟು ಏನಾದ್ರು ಮಾಡಿಕೊಟ್ರೆ ಗೊತ್ತಾಗಲ್ಲ, ಅದು ಅವರಿಗೆ ರುಚಿನೂ ಆಗುತ್ತೆ, ಖುಷಿಯಿಂದ ತಿಂತಾರೆ, ಅವರ ಬೆಳವಣಿಗೆಗೂ ಒಳ್ಳೆಯದು. ಹಾಗೆ ಹಾಕಿದ್ದೀನಿ ಇದಕ್ಕೆ ನಾನು. ಮತ್ತು ಈಗ ಸ್ವಲ್ಪ ಎಣ್ಣೆ ತಗೊಳ್ತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ಕೋಕೋನಟ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. 5 ನಿಮಿಷ ನೆನೀಲಿ ಹಿಟ್ಟು, ಮಿಕ್ಸ್ ಮಾಡಿ ಹೀಗೆ ಇರಲಿ 5 ನಿಮಿಷ. ಮತ್ತು ತಾಲಿಪಿಟ್ಟು ತಟ್ಟಿ ತೋರಿಸ್ತೀನಿ. ಒಂದು ಬಾಳೆಲೆ ತಗೊಂಡಿದ್ದೀನಿ. ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕಬೇಕು. ಹಿಟ್ಟಾಕಿ ಲಟ್ಸಲ್ಲ, ಬಾಳೆ ಎಲೆಯಲ್ಲಿ ತಟ್ಟೋದು. ಒಂದು ಉಂಡೆ ತಗೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಒಂದು ಉಂಡೆ ತಗೊಂಡ್ರೆ ಆಯಿತು. ಹೀಗೆ ತೆಳುವಾಗಿ ತಟ್ಟಿದ್ರೆ ಆಯಿತು. ಎಷ್ಟು ತೆಳುವಾಗಿ ಬೇಕಾದರೂ ತಟ್ಕೋಬೋದು, ಬರುತ್ತೆ. ನೋಡಿ, ನಾವು ಇದಕ್ಕೆ ಕಡಲೆ ಹಾಕಿದ್ದು ಗೊತ್ತೇ ಆಗೋದಿಲ್ಲ. ಖಾಲಿ ಹಿಟ್ಟು ಹಾಕಿ ಚಪಾತಿ ತಟ್ಟಿರೋ ಥರ ಕಾಣಿಸುತ್ತೆ. ಇದು ಹೀಗೆ ಆಯ್ತು. ಇದಕ್ಕೀಗ ಒಂದು 3-4 ತೂತು ಮಾಡಿದರೆ ಚೆನ್ನಾಗಾಗುತ್ತೆ. ಇದೀಗ ರೆಡಿಯಾಗಿದೆ. ಇನ್ನು ಕಾವಲಿ ಇಟ್ಟು ಕಾಯಿಸೋದಿದ್ನ. ಈಗ ಹಂಚು ಬಿಸಿಯಾಗಿದೆ. ನಾನೀಗ ತಟ್ಟಿದ ತಾಲಿಪಿಟ್ಟು ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಬರುತ್ತೆ. ಮಧ್ಯೆ ಸ್ವಲ್ಪ ಬಾಳೆ ಎಲೆದು ಮಧ್ಯ ಗಂಟು ಬರುತ್ತಲ್ಲ, ಅದರಿಂದಾಗಿ ಸ್ವಲ್ಪ ಈ ಥರ ಶೇಪ್ ಬಂತು. ನೀಟಾಗಿ ಬರುತ್ತೆ. ನಾವು ಬಟರ್ ಪೇಪರಲ್ಲಿ ಮಾಡೋದಾದರೆ ನೀಟಾಗಿ ಬರುತ್ತೆ. ನಾನು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಆ ತೂತು ಮಾಡಿದ್ದೆ ಅಲ್ಲ, ಆ ತೂತುಗಳಿಗೆಲ್ಲ ಸ್ವಲ್ಪ ಎಣ್ಣೆ ಹಾಕಿದರೆ ಒಳಗೆ ಎಲ್ಲ ಎಳ್ಕೊಳ್ಳುತ್ತೆ, ಚೆನ್ನಾಗಾಗುತ್ತೆ. ನಾನು ಇಲ್ಲಿ ಕೋಕೋನಟ್ ಆಯಿಲ್ ಹಾಕ್ತಾ ಇದ್ದೀನಿ, ಒಳ್ಳೆ ರುಚಿ ಕೊಡುತ್ತೆ. ಇದು ಒಂದು ಸೈಡ್ ಕಾಯ್ತಾ ಬಂತು. ಈಗ ತಿರುಗಿಸಿ ಹಾಕ್ತೀನಿ, ನೋಡೋಣ ಎಷ್ಟು ಕಾದಿದೆ ಅಂತ ಅಡಿಯಲ್ಲಿ. ನೋಡಿ ಕಾದಿದೆ. ಈಗ ಈ ಕಲರ್ ಬರಬೇಕು, ಒಳಗೆ ಬೆಂದಿರುತ್ತೆ ಸರಿಯಾಗಿ. ತುಂಬ ರುಚಿಯಾಗುತ್ತೆ ಇದು, ಹೆಲ್ದಿ ಸಹ. ಹಾಗಾಗಿ ಮಕ್ಕಳಿಗೆಲ್ಲ ಟಿಫಿನ್ ಬಾಕ್ಸಿಗೂ ಮಾಡಿಕೊಡ್ಬೋದು. ಮತ್ತು ಹೀಗೆ ಸಂಜೆ ಸ್ನ್ಯಾಕ್ಸ್ ಥರನೂ ಮಾಡಿಕೊಡ್ಬೋದು. ಈ ಥರ ಎಲ್ಲ ತಿನ್ನಲಿಕ್ಕೆ ರುಚಿಯಾಗಿರುತ್ತೆ ತುಂಬ. ಇದೀಗಾಗಿದೆ ನೋಡಿ, ಇಷ್ಟು ಕಲರ್ ಬಂದರೆ ಆಯಿತು. ಬೆಂದಿದೆ. ತೆಗಿತಾ ಇದ್ದೀನಿ. ಇದು ಬಟರ್ ಪೇಪರಲ್ಲಾದರೆ ಚೆನ್ನಾಗಿ ಬರುತ್ತೆ. ಇನ್ನು ಅಂದರೆ ಬಾಳೆ ಎಲೆ ಸ್ವಲ್ಪ ದೊಡ್ಡದಾಗಬೇಕಿತ್ತು. ಒಂದೇ ಸೈಡಲ್ಲಿ ನಮಗೆ ತಟ್ಟಿ ಹಾಕೋಕ್ಕೆ ಚೆನ್ನಾಗಾಗುತ್ತೆ.
ಸೊ ಗುಡ್, ಚೆನ್ನಾಗಿಲ್ಲ? ವೆರಿ ನೈಸ್. ಇದರಲ್ಲಿ ಇನ್ನೂ ನಾವು ಹೇಳ್ತಾರಲ್ಲ ಚಿಕ್ಕದಾಗಿ ತಟ್ಟಿದ್ದು, ಅದಕ್ಕೆ ಈರುಳ್ಳಿ ಎಲ್ಲ ಹಾಕಬೇಕು ಮಾತ್ರ ಚೆನ್ನಾಗಾಗುತ್ತೆ. ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿದ್ದು ಮಾಡ್ಬೋದು ನಾವು. ಚಿಕ್ಕ ಚಿಕ್ಕದಾಗಿ ತಟ್ಟಿ ಅದನ್ನಾದರೆ ಟಿಕ್ಕಿ ಮತ್ತು ಕಟ್ಲೆಟ್ ಎಲ್ಲ ಮಾಡ್ಬೋದು. ಇದರಿಂದನೇ ಚೆನ್ನಾಗಾಗುತ್ತೆ. ಕಟ್ಲೆಟ್ ಅದೆಲ್ಲ ಆದರೆ ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ, ಆಯಿಲ್ ಜಾಸ್ತಿ ಬೇಕಾಗುತ್ತೆ, ಆದರೆ ಒಳ್ಳೆ ಟೇಸ್ಟ್ ಆಗುತ್ತೆ. ಮಕ್ಕಳಿಗೆ ಆ ಥರ ಎಲ್ಲ ಮಾಡಿಕೊಟ್ರೆ ಅದು ಯಾವುದರಿಂದ ಮಾಡಿದಂತಲೇ ಗೊತ್ತಾಗಲ್ಲ, ತುಂಬ ರುಚಿಯಾಗಿರುತ್ತೆ, ಚೆನ್ನಾಗಾಗುತ್ತೆ, ಖುಷಿಯಿಂದ ತಿಂತಾರೆ. ಹೆಲ್ತಿಗೂ ಒಳ್ಳೇದು. ಏನೇನೋ ಹೊರಗಡೆಯಿಂದ ಪಿಜ್ಜಾ ಬರ್ಗರ್ ಎಲ್ಲ ತಿನ್ನೋದಕ್ಕಿಂತ ಈ ಥರ ಎಲ್ಲ ಡಿಫ್ರೆಂಟಾಗಿ ಏನೇನೋ ರೆಸಿಪಿಗಳು ಮಾಡಿ ಕೊಟ್ಟರೆ ತಿಂಡಿಗಳನ್ನು ಖುಷಿಯಾಗಿ ತಿಂತಾರೆ, ಗೊತ್ತಾಗೋದಿಲ್ಲ ಅವರಿಗೆ. ಇದೀಗ ಆಗಿದೆ, ತೆಗಿತೇನೆ. ಇದನ್ನ ಚಟ್ನಿ ಜೊತೆಗೆ ತಿನ್ಬೋದು. ಸಾಂಬಾರು ಏನಿದ್ರು ಯಾವುದೇ ಆಗುತ್ತೆ ಇದಕ್ಕೆ ಹಾಕಿದೆ, ಖಾರ ಎಲ್ಲ ಹಾಕಿದೆ. ಇನ್ನು ನಿಮಗೆ ಬೇಕಂದರೆ ಎಕ್ಸ್ಟ್ರಾ ಮುಗಿಸ್ಕೊಳ್ಳಿಕ್ಕೆ ತಿನ್ನಲಿಕ್ಕೆ ಚಟ್ನಿನೂ ಮಾಡ್ಬೋದು. ಕಾಯಿ ಚಟ್ನಿ ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ. ಸೊ ಹಿಯರ್ ಕಮ್ಸ್ ಟು ಅನ್ ಎಂಡ್ ಟು ಅವರ್ ರೆಸಿಪಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ರೆಸಿಪಿ ಟ್ರೈ ಮಾಡಿ ನೋಡಿ. ಬ್ರೇಕ್ಫಾಸ್ಟಿಗೆ ಅಂದರೆ ಜಾಬಿಗೆ ಹೋಗೋರೆಲ್ಲ ಟ್ರೈ ಮಾಡಿ ನೋಡ್ಬೋದು. ಬಟ್ ತುಂಬ ಬೇಗನೂ ಆಗುತ್ತೆ, ಇದು ಒಂದು 15 ಮಿನಿಟ್ಸ್ ಒಳಗಡೆ ಆಗೋಗುತ್ತೆ. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್, ಶೇರ್ ಹಾಗೂ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ರೆಸಿಪಿ ಟ್ರೈ ಮಾಡಿದರೆ ಅಷ್ಟೇ. ಥ್ಯಾಂಕ್ ಯು, ಬಾಯ್ ಬಾಯ್.